ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 708 ಪಾಯಿಂಟ್ಸ್ ಗೇನ್ ಆಗಿ 59,276 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 205 ಪಾಯಿಂಟ್ಸ್ ಗೇನ್ ಆಗಿ 17,670 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 775 ಪಾಯಿಂಟ್ಸ್ ಗೇನ್ ಆಗಿ 37,148 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.24% ಬೆಳೆದ್ರೆ ಸ್ಮಾಲ್ ಕ್ಯಾಪ್ 1.98% ಬೆಳೆದಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಿದ್ರೆ ಎನ್ಟಿಪಿಸಿ, ಬಿಪಿಸಿಎಲ್, ಪವರ್ ಗ್ರಿಡ್, ಇಂಡಸ್ಇಂಡ್ ಬ್ಯಾಂಕ್ ಅಂಡ್ HDFC. ಇವತ್ತಿನ ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಿದ್ರೆ ಹೀರೋ ಮೋಟೋಕಾರ್ಪ್, ಟೆಕ್ ಮಹೇಂದ್ರ, ದಿವಿಸ್ ಲ್ಯಾಬ್, SBI ಲೈಫ್ ಅಂಡ್ ಡಾಕ್ಟರ್ ರೆಡ್ಡೀಸ್. ಇವತ್ತು ಮಾರ್ಕೆಟ್ ಬೆಳೆಯೋಕೆ ರೀಸನ್ ನೋಡಂಗಾದ್ರೆ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಿರೋ ಕ್ರೂಡ್ ಆಯಿಲ್ ಪ್ರೈಸ್ ನ ಕಂಟ್ರೋಲ್ ಮಾಡೋದಕ್ಕೆ US ಅವರು ಅವ್ರ ರಿಸರ್ವ್ಸ್ ಇಂದ ಪರ್ ಡೇ 1 ಬಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ನ ರಿಲೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲಿ ಒಂದೇ ಸಲ ಫಾಲ್ ಕಾಣಿಸಿದೆ. ಇದರ ಜೊತೆಗೆ ಇವತ್ತು ಮಾರ್ನಿಂಗ್ ನಮ್ಮ ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗಿದೆ ಅಂಡ್ ಸೆಕೆಂಡ್ ಹಾಫ್ ಅಲ್ಲೂ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿದ್ರಿಂದ ಅದರ ಜೊತೆಗೆ ಮಾರ್ಚ್ ಅಲ್ಲಿ ನಮ್ಮ GST ಕಲೆಕ್ಷನ್ಸ್ ನ್ಯೂ ರಿಕಾರ್ಡ್ ಹೈಗೆ ಟಚ್ ಆಗಿದೆ. ನಿಯರ್ಲಿ 1.42 lakhs crores ಕಲೆಕ್ಟ್ ಆಗಿದೆ. GST ಕಲೆಕ್ಷನ್ ನಂಬರ್ ಚೆನ್ನಾಗಿದೆ ಅಂದ್ರೆ ಏನರ್ಥ? ನಮ್ಮ ಎಕಾನಮಿ ರಿಕವರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಅದರಿಂದ ನಮ್ಮ ಮಾರ್ಕೆಟ್ ಇನ್ನೂ ರ್ಯಾಲಿ ಆಗಿ ಕೊನೆಗೆ ಇವತ್ತಿನ ಸೆಷನ್ ಅಲ್ಲಿ ಸೆನ್ಸೆಕ್ಸ್ 700 ಪಾಯಿಂಟ್ಸ್ ಮೇಲೆ ಬೆಳೆದಿದೆ. ನೆಕ್ಸ್ಟ್ ಮಾರುತಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮೊದಲನೇದಾಗಿ ಈ ಅಪ್ಡೇಟ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಅಪ್ಡೇಟ್ ರಿಲೇಟೆಡ್ ಆಗಿ ಇನ್ನು ಸ್ವಲ್ಪ ಕಂಪನೀಸ್ ಲಾಭ ಪಡುತ್ತೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಮಾರುತಿ ರಿಲೇಟೆಡ್ ಆಗಿರೋ ಅಪ್ಡೇಟ್ ನೋಡಿದ್ರೆ ಫೈನಾನ್ಷಿಯಲ್ ಇಯರ್ 2020 ನಲ್ಲಿ ಮಾರುತಿ ಒಂದು ಟೋಟಲ್ ಕಾರ್ ಸೇಲ್ಸ್ ನಲ್ಲಿ 17% ಅಂದ್ರೆ 2.3 lakhs CNG ಕಾರ್ ಸೇಲ್ಸ್ ಮಾಡಿದೆ. ಇದು ಲಾಸ್ಟ್ ಇಯರ್ ಮಾರುತಿ ಸೇಲ್ ಮಾಡಿರೋ CNG ಕಾರ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ 31% ಗ್ರೋತ್ ಆಗಿದೆ. ಅದಲ್ಲದೆ ಇವರ ಹತ್ರ ಇನ್ನು 1.2 lakhs CNG ಕಾರ್ಸ್ ಬುಕಿಂಗ್ಸ್ ಪೆಂಡಿಂಗ್ ಅಲ್ಲಿ ಇವೆ. ಆಸ್ ಆಫ್ ನೌ ಓವರ್ ಆಲ್ ಇಂಡಸ್ಟ್ರಿ ಸೇಲ್ ಮಾಡಿರುವಂತಹ ಕಾರ್ ಸೇಲ್ಸ್ ಅಲ್ಲಿ CNG ಕಾರ್ ಸೇಲ್ಸ್ ಒಂದು ಕಂಟ್ರಿಬ್ಯೂಷನ್ 8.5% ಆಗಿದೆ. ಈ ಡೇಟಾ ನೋಡಿದ್ರೆ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ CNG ಕಾರ್ ಸೇಲ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಫೈನಾನ್ಷಿಯಲ್ ಇಯರ್ 2017 ಇಂದ ಫೈನಾನ್ಷಿಯಲ್ ಇಯರ್ 2019 ವರೆಗೆ CNG ಕಾರ್ ಸೇಲ್ಸ್ ಅಲ್ಲಿ ಫ್ಲಾಟ್ ಆಗಿತ್ತು ಅಂಡ್ ಫೈನಾನ್ಷಿಯಲ್ ಇಯರ್ 2020 ಇಂದ ಫೈನಾನ್ಷಿಯಲ್ ಇಯರ್ 2022 ಮಧ್ಯದಲ್ಲಿ ನೀವು ನೋಡಿದ್ರೆ ಸೇಲ್ಸ್ ಅಲ್ಲಿ ಒಂದೇ ಸಲಿ ಸ್ಪೈಕ್ ಕಾಣಿಸುತ್ತೆ. ಒಂದ್ಸಲಿ CNG ಕಾರ್ ಸೇಲ್ಸ್ ಅಲ್ಲಿ ಇಷ್ಟೊಂದು ಗ್ರೋತ್ ಕಾಣೋದಕ್ಕೆ ರೀಸನ್ ತುಂಬಾ ಸಿಂಪಲ್. ಡೇ ಬೈ ಡೇ ಪೆಟ್ರೋಲ್ ಅಂಡ್ ಡೀಸೆಲ್ ರೇಟ್ಸ್ ತುಂಬಾ ಜಾಸ್ತಿ ಬೆಳೀತಾ ಇರೋದು. ಅದಕ್ಕೋಸ್ಕರ ನಾವು ಆಲ್ಟರ್ನೇಟ್ ಫ್ಯೂಯಲ್ಸ್ ಕಡೆ ನೋಡ್ತಾ ಇದೀವಿ. ಕರೆಂಟ್ಲಿ ನಮ್ಮ ಹತ್ರ ಇರುವಂತಹ ಆಲ್ಟರ್ನೇಟ್ ಆಪ್ಷನ್ಸ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್, ಇನ್ನೊಂದು ಸೆಕೆಂಡ್ CNG. ಹೈಡ್ರೋಜನ್ ಫ್ಯೂಯಲ್ ಕಾರ್ಸ್ ನಮಗೆ ಇನ್ನೂ ಅಷ್ಟು ಆಪ್ಷನ್ ಅಲ್ಲಿ ಇಲ್ಲ. ಅದರಿಂದ ಕಮಿಂಗ್ ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಈ ಸ್ಪೇಸ್ ಅಲ್ಲಿ 2 ವೀಲರ್ಸ್ ಪೆನಿಟ್ರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಟ್ ಕಮಿಂಗ್ ಟು 4 ವೀಲರ್ಸ್ ಪ್ರೈಸ್ ಇನ್ನು ಎಫಿಷಿಯಂಟ್ ಮಾಡೆಲ್ಸ್ ನಮಗೆ ಕೈಗೆಟುಕೋ ಪ್ರೈಸ್ ಅಲ್ಲಿ ಇಲ್ಲ. ಮೀನ್ಸ್ ಪ್ರೈಸ್ ಸಫಿಷಿಯಂಟ್ ಮಾಡೆಲ್ಸ್ ಅಂದ್ರೆ 10 lakhs ಅಂಡ್ ಬಿಲೋ ಮಾಡೆಲ್ಸ್ ಯಾವ್ದೆಲ್ಲ ಇದೆಯಲ್ಲ ಅದು ಆ ಪ್ರೈಸ್ ಸಫಿಷಿಯಂಟ್ ಮಾಡೆಲ್ಸ್ ಅಂತೀವಿ. ಆ ಪ್ರೈಸ್ ಅಲ್ಲಿ ಇನ್ನೂ ನಮಗೆ ಅವೈಲಬಿಲಿಟಿ ಇಲ್ಲ. ಅದರ ಜೊತೆಗೆ ಚಾರ್ಜಿಂಗ್ ಇನ್ಫ್ರಾ ಇಶ್ಯೂನು ಇರೋದ್ರಿಂದ 4 ವೀಲರ್ ಸೈಡ್ ಇನ್ನು ಪೆನಿಟ್ರೇಷನ್ ಅಷ್ಟೊಂದು ನಡೀತಾ ಇಲ್ಲ. ಸೊ ಆಸ್ ಆಫ್ ನಾವು ನೋಡಿದ್ರೆ ಎಲೆಕ್ಟ್ರಿಕ್ 4 ವೀಲರ್ ಸೈಡ್ 10 lakhs ಬಿಲೋ ಮಾಡೆಲ್ಸ್ ಯಾವ್ದು ಇಲ್ದಿರೋ ಕಾರಣವಾಗಿ 10 lakhs ಬಿಲೋ ಮಾಡೆಲ್ ಬರೋದಕ್ಕೆ ಇನ್ನು ಟೈಮ್ ಹಿಡಿಯುತ್ತಲ್ವಾ. ಅದರಿಂದ ನಮಗಿರೋ ಸೆಕೆಂಡ್ ಆಪ್ಷನ್ CNG ಅಲ್ಲಿ ನಮಗೆ ಆಲ್ರೆಡಿ 10 lakhs ಬಿಲೋ ಮಾಡೆಲ್ ತುಂಬಾ ಜಾಸ್ತಿ ಇದೆ ಅಂಡ್ ಮಾರುತಿ ಈ ಸೆಗ್ಮೆಂಟ್ ನಲ್ಲಿ ಹೊಸ ಮಾಡೆಲ್ಸ್ ಕಂಟಿನ್ಯೂಸ್ಲಿ ಲಾಂಚ್ ಮಾಡ್ತಾನೆ ಇದೆ. ಅಂದ್ರೆ ನಮ್ಮ ಇಂಡಿಯಾನಲ್ಲಿ 10 lakhs ಬಿಲೋ ಕಾರ್ ಸೇಲ್ಸ್ ನೋಡಿದ್ರೆ ತುಂಬಾ ಜಾಸ್ತಿ ಮಾರುತಿ ಕಾರ್ಸ್ ಸೇಲ್ಸ್ ಆಗತ್ತೆ. ಸೊ ಮಾರುತಿ ಅಗ್ರೆಸಿವ್ ಆಗಿ ಈ CNG ಕಾರ್ಸ್ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಈ ಸೆಗ್ಮೆಂಟ್ ಅಲ್ಲಿ ಕಾರ್ ಸೇಲ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಅಂದ್ರೆ CNG ಕಾಸ್ಟ್ ನಮಗೆ ಕಮ್ಮಿ ಆಗತ್ತೆ ಅಂಡ್ ಈ CNG ಸೆಗ್ಮೆಂಟ್ ಅಲ್ಲಿ ಮಾಡೆಲ್ಸ್ ಆಲ್ರೆಡಿ ಯಾವಾಗ್ಲಿಂದ ಇದ್ರೂ ಇಲ್ಲಿವರೆಗೂ ಈ ಸೆಗ್ಮೆಂಟ್ ಅಲ್ಲಿ ಪೆನಿಟ್ರೇಷನ್ ಫುಲ್ ಫ್ಲೆಡ್ಜ್ ಆಗಿ ನಡೆದಿಲ್ಲ. ಬಿಕಾಸ್ ಇಲ್ಲೊಂದು ಇಶ್ಯೂನು ಇದೆ, ಅದೇ CNG ಇನ್ಫ್ರಾ. ಎಕ್ಸೆಪ್ಟ್ ಸ್ವಲ್ಪ ಸ್ಟೇಟ್ಸ್ ತಪ್ಪಿಸಿದ್ರೆ ತುಂಬಾ ಸ್ಟೇಟ್ಸ್ ಅಲ್ಲಿ ಇನ್ನೂ CNG ಇನ್ಫ್ರಾ ಫುಲ್ ಫ್ಲೆಡ್ಜ್ ಆಗಿ ಇನ್ವಾಲ್ವ್ ಆಗಿಲ್ಲ. ಇದು ರಿಲೇಟೆಡ್ ಆಗೇನು ಈ ಆರ್ಟಿಕಲ್ ಅಲ್ಲಿ ಒಂದು ಪಾಸಿಟಿವ್ ಅಪ್ಡೇಟ್ ಇದೆ. ಲಾಸ್ಟ್ 2 years ಅಲ್ಲಿ ನೋಡಿದ್ರೆ CNG ಸ್ಟೇಷನ್ಸ್ 1500 ಇಂದ 3000 ಅಂದ್ರೆ ಡಬಲ್ ಆಗಿದೆ. ಅದಲ್ಲದೆ ಈ 2 years ಅಲ್ಲಿ ಈ CNG ಇನ್ಫ್ರಾ ಪೆನಿಟ್ರೇಷನ್ 140 ಸಿಟೀಸ್ ಇಂದ 253 ಸಿಟೀಸ್ ಗೆ ಎಕ್ಸ್ಪೆಂಡ್ ಆಗಿದೆ ಅಂಡ್ ಅದರ ಜೊತೆಗೆ CNG ರಿಲೇಟೆಡ್ ಆಗಿ ಗವರ್ಮೆಂಟ್ ತಗೊಂಡ್ಬಂದಿರೋ ಸತತ ಯೋಜನಾ ಒಂದು ಟೈಲ್ ವಿಂಡ್ ಆಗಿ ವರ್ಕ್ ಮಾಡ್ತಿದೆ. ಸೊ ಇದರಿಂದ ಮಾರುತಿಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಕ್ಕಿದ್ರೆ ಸ್ವಲ್ಪ ಅದರ್ ಕಂಪನೀಸ್ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗ್ತಾ ಇದೆ ಅವ್ರಿಗೂನು. ಅದೇ ಯಾವ್ದಂದ್ರೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಲೈಕ್ ಇಂದ್ರಪ್ರಸ್ಥ ಗ್ಯಾಸ್, ಮಹಾನಗರ್ ಗ್ಯಾಸ್, ಅದರ ಜೊತೆಗೆ ಗೈಲ್ ಗ್ಯಾಸ್, ಈ ತರ ಕಂಪನೀಸ್ ಜೊತೆಗೆ CNG ಇನ್ಫ್ರಾನ ಸೆಟಪ್ ಮಾಡಬೇಕಂದ್ರೆ ಗ್ಯಾಸ್ ಪೈಪ್ಲೈನ್ಸ್ ಸೆಟಪ್ ಮಾಡಬೇಕಲ್ಲ. ನಮ್ಮ ಇಂಡಿಯಾನಲ್ಲಿ ಗ್ಯಾಸ್ ಪೈಪ್ಲೈನ್ಸ್ ನ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಕೊಡೋ ಕಂಪನಿ ಲಿಖಿತ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇದರಿಂದ ಇಂಡೈರೆಕ್ಟ್ಲಿ ಅವ್ರಿಗೂ ಬೆನಿಫಿಟ್ ಸಿಗತ್ತೆ. ಬಟ್ ಇದು ತುಂಬಾ ಚಿಕ್ಕ ಕಂಪನಿ, ಅದು ನಾವು ಜ್ಞಾಪಕ ಇಟ್ಕೋಬೇಕು. ಅಂಡ್ ಈ ಕಂಪನೀಸ್ ಜೊತೆಗೆ ಸಿಲಿಂಡರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನೀಸ್ ಆಗಿರುವಂತ
ಇಕೆಸಿ ಅಂಡ್ ಟೈಮ್ ಟೆಕ್ನೋ ಪ್ಲಸ್ ಇವ್ರಿಗೂ ಪಾಸಿಟಿವ್. ಯಾವಾಗ ಸಿಎನ್ಜಿ ಇನ್ಫ್ರಾ ಬೆಳಿತಾ ಇದೆ ಅನ್ಕೊಂಡ್ರೆ ಆ ಟೈಮಲ್ಲಿ ನಾರ್ಮಲ್ ವೆಹಿಕಲ್ ಟು ಸಿಎನ್ಜಿ ಕನ್ವರ್ಷನ್ ತುಂಬಾ ಚೆನ್ನಾಗಿ ಆಗತ್ತಲ್ಲ, ಬಿಕಾಸ್ ಕಾಸ್ಟ್ ಎಫಿಷಿಯಂಟ್ ಆಗಿದ್ರಿಂದ ಈ ಟ್ರೆಂಡ್ ನ ನೀವು ಯಾರಾದ್ರೂ ಡಿಲ್ಲಿಗೆ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಅಲ್ಲಿ ತುಂಬಾ ಕ್ಯಾಬ್ಸ್ ಕ್ಲಿಯರ್ ಆಗಿ ನೋಡಬಹುದು. ಸೊ ಈ ಕನ್ವರ್ಷನ್ ದಾನು ಸಿಲಿಂಡರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಲಾಭ ಸಿಗತ್ತೆ. ಸೊ ಓವರ್ ಆಲ್ ಆಗಿ ಸಿಎನ್ಜಿ ಕಾರ್ ಸೇಲ್ಸ್ ಬೆಳೆದ್ರೆ ಈ ಕಂಪನೀಸ್ ಎಲ್ಲಾನು ಲಾಭ ಪಡೆಯತ್ತಂತ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ರಷ್ಯಾ ಅವರಿಂದ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಇದಲ್ಲದೆ ಎನಿಥಿಂಗ್ ಯಾವ ಕಂಟ್ರಿ ಆದ್ರೂ ಇಂಪೋರ್ಟ್ ಮಾಡ್ಕೊಂತ ಇರ್ತಾರಲ್ಲ, ಅವರು ತಪ್ಪದೆ ರಷ್ಯನ್ ಕರೆನ್ಸಿ ರೂಬಲ್ಸ್ ಅಲ್ಲೇ ಪೇ ಮಾಡಬೇಕಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದೆ. ಸೊ ಇದರಿಂದ ಜರ್ಮನ್ ಗವರ್ಮೆಂಟ್ ಅವರು ಒಂದು ರಷ್ಯಾಗೆ ರೂಬಲ್ಸ್ ನಲ್ಲಿ ಪೇ ಮಾಡದಿರೋ ಪಕ್ಷದಲ್ಲಿ ರಷ್ಯಾ ಅವರಿಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈಸ್ ಕಟ್ ಮಾಡಬಹುದಂತ ಅಭಿಪ್ರಾಯದಿಂದ ಅವರ ಕಂಟ್ರಿನಲ್ಲಿ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಎಮರ್ಜೆನ್ಸಿ ಪ್ಲಾನ್ ನ ಒಂದು ಫಸ್ಟ್ ಸ್ಟೇಜ್ ನಲ್ಲಿ ಆಕ್ಟಿವೇಟ್ ಮಾಡಿದ್ದಾರೆ. ಸೊ ರಷ್ಯಾ ಅವರೇನಾದ್ರೂ ಜರ್ಮನಿಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಕಟ್ ಮಾಡಿದ್ರೆ ಜರ್ಮನಿ ಲುಡ್ವಿಗ್ ಶೆಫಿನ್ ನಲ್ಲಿ ಬಿಎಎಸ್ಎಫ್ ಗೆ, ಇದು ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಕೆಮಿಕಲ್ ಪ್ಲಾಂಟ್ ಇದೆ. ಸೊ ಇವರಿಗೆ ಗ್ಯಾಸ್ ಸಪ್ಲೈ ಅಂತೂ ಸ್ಟಾಪ್ ಆದ್ರೆ ಇವರು ಟೋಟಲ್ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗತ್ತೆ, ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಸೊ ಇದು ವರ್ಲ್ಡ್ ನಲ್ಲಿ ಬಿಗ್ಗೆಸ್ಟ್ ಕೆಮಿಕಲ್ ಪ್ಲಾಂಟ್ ಆಗಿದ್ರಿಂದ ಇಲ್ಲಿ ಪ್ರೊಡಕ್ಷನ್ ಏನಾದ್ರೂ ಸ್ಟಾಪ್ ಆದ್ರೆ ಕೆಮಿಕಲ್ಸ್ ಒಂದು ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ನಡೆಯುತ್ತೆ. ಸೊ ಇದರಿಂದ ಬಿಎಎಸ್ಎಫ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಕೆಮಿಕಲ್ಸ್ ಗೆ ನಮ್ಮ ಇಂಡಿಯನ್ ಕೆಮಿಕಲ್ ಕಂಪನೀಸ್ ಯಾವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವ್ರಿಗೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಇದು ರಿಲೇಟೆಡ್ ಆಗಿ ಸಿಎನ್ಬಿಸಿ ಆಂಕರ್ ಇಂದ ಒಂದು ಟ್ವೀಟ್ ಮಾಡಿದ್ದಾರೆ. ಇವರು ಲುಡ್ವಿಗ್ ಶೆಫಿನ್ ನಲ್ಲಿ ಇರೋ ಬಿಎಎಸ್ಎಫ್ ಗೆ 3 lakhs ಮೆಟ್ರಿಕ್ ಅಂಡ್ ಟಿಡಿಎ ಕೆಪಾಸಿಟಿ ಇದೆ ಅಂತ. ಇದೇನಾದ್ರೂ ಪ್ರೊಡಕ್ಷನ್ ಸ್ಟಾಪ್ ಆದ್ರೆ ಅದು ಜಿಎನ್ಎಫ್ಸಿ ಗೆ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಇದರ ಜೊತೆಗೆ ಈ ಬಿಎಸ್ಎಫ್ ಪ್ಲಾಂಟ್ ನಲ್ಲಿ ಐಪಿಎ ಅಂಡ್ ಎಸಿಟೋನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಸೊ ಇವ್ರ ಪ್ರೊಡಕ್ಷನ್ ಸ್ಟಾಪ್ ಆಗಿದ್ರಿಂದ ದೀಪಕ್ ನೈಟ್ರೇಟ್ ಅವ್ರಿಗೂ ಪಾಸಿಟಿವ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಇವತ್ತು ಸೆಕೆಂಡ್ ಹಾಫ್ ನಲ್ಲಿ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಂಡಿಯಾನಲ್ಲಿ ಲಾರ್ಜೆಸ್ಟ್ ಆಟೋಮೊಬೈಲ್ ಕಂಪನೀಸ್ ಆಗಿರುವಂತಹ ಟಾಟಾ ಮೋಟಾರ್ಸ್ ಅಂಡ್ ಮಹೇಂದ್ರ ಇವರಿಬ್ಬರು ಸೇರಿ ಜಾಯಿಂಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡೋ ತರ ಆಟೋ ಸೆಕ್ಟರ್ ವೆಬ್ಸೈಟ್ ನಲ್ಲಿ ಕಾಣಿಸ್ತಾ ಇದೆ. ಈ ಪ್ರಾಜೆಕ್ಟ್ ಗೆ ರೆವೋ ಅಂತ ಹೆಸರಿಟ್ಟಿರೋ ತರ ಅಂಡ್ ಈ ಪ್ರಾಜೆಕ್ಟ್ ನಲ್ಲಿ ಭಾಗವಾಗಿ ಇವರಿಬ್ಬರು ಕಾಂಪ್ಯಾಕ್ಟ್ ಎಸ್ಯುವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಡೆವಲಪ್ ಮಾಡೋ ತರ ಇವರು ಹೇಳ್ತಿದ್ದಾರೆ. ಇದು ರಿಲೇಟೆಡ್ ಆಗಿ ಇಲ್ಲಿವರೆಗೂ ಟಾಟಾ ಮೋಟಾರ್ಸ್ ಅವರಿಂದ ಆದ್ರೂ ಮಹೇಂದ್ರ ಅವರಿಂದನೂ ಅಫಿಷಿಯಲ್ ಕಮ್ಯುನಿಕೇಶನ್ ಅಂತೂ ಬಂದಿಲ್ಲ. ಒಂದ್ ವೇಳೆ ಈ ಪಾರ್ಟ್ನರ್ಶಿಪ್ ಏನಾದ್ರು ನಡೆದ್ರೆ ಇದು ಇಂಡಿಯಾ ಆಟೋ ಸೆಕ್ಟರ್ಸ್ ನಲ್ಲಿ ಇದೊಂದು ಮೇಜರ್ ಪಾರ್ಟ್ನರ್ಶಿಪ್ ಆಗತ್ತೆ. ನೆಕ್ಸ್ಟ್, ಇವತ್ತು ಎಕ್ಸ್ಚೇಂಜ್ ಫೈಲಿಂಗ್ಸ್ ನಾವು ಓದ್ತಾ ಇದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸಿದೆ. ಈ ಅಪ್ಡೇಟ್ ನ ಶೇರ್ ಮಾಡಿದ ಮೇಲೆ ನೀವು ಇನ್ವೆಸ್ಟ್ ಮಾಡುವಂತ ಕಂಪನೀಸ್ ಒಂದು ಎಕ್ಸ್ಚೇಂಜ್ ಫೈಲಿಂಗ್ ಗೆ ಟ್ರ್ಯಾಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಐಎಫ್ಬಿ ಆಗ್ರೋ ರಿಲೇಟೆಡ್ ಆಗಿ ಒಂದು ಎಕ್ಸ್ಚೇಂಜ್ ಫೈಲಿಂಗ್ ಕಾಣಿಸಿದೆ. ಈ ಎಕ್ಸ್ಚೇಂಜ್ ಫೈಲಿಂಗ್ ನಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನೇನೋದು ನಿಮ್ಗೆ ಈಗ ಹೇಳ್ತೇನೆ. ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವತ್ತು ಮೀಟ್ ಆಗಿ ಶೇರ್ ಹೋಲ್ಡರ್ಸ್ ಒಂದು ಬೆಸ್ಟ್ ಇಂಟ್ರೆಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಪೊಲಿಟಿಕಲ್ ಪಾರ್ಟೀಸ್ಗೆ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಅಪ್ರೂವಲ್ ಕೊಟ್ಟಿರೋ ತರ ಹೇಳ್ತಿದ್ದಾರೆ. ಈ ಅಮೌಂಟ್ ಎಷ್ಟೋ ಗೊತ್ತಾ? ಈ ಫೈನಾನ್ಷಿಯಲ್ ಇಯರ್ ಎಲ್ಲರಿಗೂ ಸೇರಿ ಮ್ಯಾಕ್ಸಿಮಮ್ 40 crores ವರೆಗೂ ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಈ ಕಂಪನಿ ರಿಲೇಟೆಡ್ ಆಗಿರೋ ಈ 40 crores ಅಮೌಂಟ್ ಎಷ್ಟು ದೊಡ್ಡ ಅಮೌಂಟ್ ಅನ್ನೋದು ಲೆಟ್ ಮಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಕಂಪನಿ ಒಂದು ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ ಜನರೇಟ್ ಮಾಡಿರೋ ಪ್ರಾಫಿಟ್ 47 crores ಅಂಡ್ ಈಗ ಇವ್ರು ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಿರೋ ಅಮೌಂಟ್ ಅಪ್ ಟು 40 crores. ಅದು ಒಂದು ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಫನಿ ಪಾರ್ಟ್ ಏನಂದ್ರೆ, ಡೊನೇಷನ್ ಶೇರ್ ಹೋಲ್ಡರ್ಸ್ ಒಂದು ಬೆಸ್ಟ್ ಇಂಟ್ರೆಸ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಎಕ್ಸ್ಚೇಂಜ್ ಫೈಲಿಂಗ್ಸ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಎಕ್ಸ್ಚೇಂಜ್ ಫೈಲಿಂಗ್ಸ್ ಓದಿದ್ಮೇಲೆ ನಮಗೆ ಮ್ಯಾನೇಜ್ಮೆಂಟ್ ಒಂದು ಆಕ್ಟಿವಿಟೀಸ್ ಅರ್ಥ ಆಗತ್ತೆ. ಒಂದ್ ವೇಳೆ ನಮಗೆ ಇಷ್ಟ ಆದ್ರೆ ನಾವು ಕಂಟಿನ್ಯೂ ಆಗಬಹುದು, ಇಲ್ಲ ಅಂದ್ರೆ ಎಕ್ಸಿಟ್ ಆಗಿ ನಮ್ಮ ಕ್ಯಾಪಿಟಲ್ ಪ್ರೊಡಕ್ಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್, ಏಷ್ಯನ್ ಪೇಂಟ್ಸ್ ಅವರಿಂದ 2 ಅಕ್ವಿಸಿಷನ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬಂದಿದೆ. ಫಸ್ಟ್ ಅಪ್ಡೇಟ್ ನೋಡಿದ್ರೆ, ಏಷ್ಯನ್ ಪೇಂಟ್ಸ್ ಅವರು ಒಬ್ಗೆನಿಕ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಇದನ್ನ ವೈಟ್ ಟಿಕ್ ಅಂತಾನು ಕರೀತಾರೆ. ಈ ಕಂಪನಿನಲ್ಲಿ 100% ಸ್ಟೇಕ್ ನ ನೆಕ್ಸ್ಟ್ 3 years ನಲ್ಲಿ ಸ್ಟಾಗರ್ಡ್ ಮ್ಯಾನರ್ ನಲ್ಲಿ ಅಕ್ವೈರ್ ಮಾಡೋ ತರ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಭಾಗವಾಗಿ ಫಸ್ಟ್ 49% ಸ್ಟೇಕ್ ನ 180 crores ಇನ್ವೆಸ್ಟ್ ಮಾಡಿ ಅಂಡ್ ಅದಾದ್ಮೇಲೆ ಇವರು ಮ್ಯೂಚುವಲಿ ಮಾಡ್ಕೊಂಡಿರುವಂತಹ ಫೈನಾನ್ಷಿಯಲ್ ಮೈಲ್ ಸ್ಟೋನ್ ಅಚೀವ್ ಮಾಡಿದ ಮೇಲೆ ಅನದರ್ 114 crores ಇನ್ವೆಸ್ಟ್ ಮಾಡಿ ಈ 49% ಸ್ಟೇಕ್ ನ ಅಕ್ವೈರ್ ಮಾಡೋ ತರ. ಅದಾದ್ಮೇಲೆ ರಿಮೈನಿಂಗ್ 51% ಸ್ಟೇಕ್ ನ 11% ಸ್ಟೇಕ್ ನ 2023-24 ಮಧ್ಯದಲ್ಲಿ 60 crores ಇನ್ವೆಸ್ಟ್ ಮಾಡಿ ಅಕ್ವೈರ್ ಮಾಡ್ತೀವಿ ಅಂಡ್ ಅನದರ್ 40% ಸ್ಟೇಕ್ ನ 2025 ಇಂದ 2026 ಇನ್ ಬಿಟ್ವೀನ್ 360 crores ಇನ್ವೆಸ್ಟ್ ಮಾಡಿ ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಇವ್ರು ಅಕ್ವೈರ್ ಮಾಡ್ತಾರ ಅಂತ ಈ ವೈಟ್ ಟೆಕ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇವರು ಡೆಕೋರೇಟಿವ್ ಲೈಟಿಂಗ್ ಪ್ರಾಡಕ್ಟ್ಸ್ ಅಂಡ್ ಫ್ಯಾನ್ಸ್ ಒಂದು ಡಿಸೈನ್ ಮಾಡೋದ್ರ ಜೊತೆಗೆ ಸೇಲ್ಸ್ ಮಾಡ್ತಾ ಇರ್ತಾರೆ. ಅಂಡ್ ಇವರಿಂದ ಬಂದಿರೋ ಸೆಕೆಂಡ್ ಅಕ್ವಿಸಿಷನ್ ಅಪ್ಡೇಟ್ ನೋಡಿದ್ರೆ,
ಇವರು ವೆದರ್ಸೀಲ್ ಫೆನೆಸ್ಟ್ರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿನಲ್ಲಿ 19 crores ಇನ್ವೆಸ್ಟ್ ಮಾಡಿ 51% ಸ್ಟೇಕ್ ನ ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಇದಾದ್ಮೇಲೆ ಈ ಕಂಪನಿನಲ್ಲಿ ನೆಕ್ಸ್ಟ್ 3 years ಪೀರಿಯಡ್ ನಲ್ಲಿ ಅನದರ್ 23.9% ಸ್ಟೇಕ್ ನ ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ಅಕ್ವೈರ್ ಮಾಡೋ ತರ ಇವರು ಮೆನ್ಷನ್ ಮಾಡಿದ್ದಾರೆ. ಈ ವೆದರ್ಸೀಲ್ ಫೆನೆಸ್ಟ್ರೇಷನ್ ಕಂಪನಿ ಇಂಟೀರಿಯರ್ ಡೆಕೋರೇಷನ್ ಫರ್ನಿಶಿಂಗ್ ಬಿಸಿನೆಸ್ ಮಾಡ್ತಾ ಇರುತ್ತೆ. ಇದರಲ್ಲಿ ಭಾಗವಾಗಿ ಇವರು ಯುಪಿವಿಸಿ ವಿಂಡೋಸ್ ಅಂಡ್ ಡೋರ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇವತ್ತು ಹೀರೋ ಮೋಟೋಕಾರ್ಪ್ ಮೇಲೆ ನಡೀತಿರುವಂತಹ ಐಟಿ ರೈಟ್ಸ್ ರಿಲೇಟೆಡ್ ಆಗಿ ನಮ್ಗೆ ಪ್ರೀವಿಯಸ್ಲಿ ವಿಡಿಯೋನಲ್ಲಿ ಅಪ್ಡೇಟ್ ಮಾಡಿದೀವಲ್ಲ, ಇದು ರಿಲೇಟೆಡ್ ಆಗಿ ನಿನ್ನೆ ನೈಟ್ ಒಂದು ಅಪ್ಡೇಟ್ ಬಂದಿದೆ. ಐಟಿ ನೈಟ್ ನಡೆದ ಮೇಲೆ ಐಟಿ ರೈಟ್ಸ್ ಅಲ್ಲಿ ಹೀರೋ ಮೋಟೋಕಾರ್ಪ್ ಅವರು 800 crores ಮೇಲೆ ಇಲ್ಲಿಗಲ್ ಬಿಸಿನೆಸ್ ಎಕ್ಸ್ಪೆನ್ಸಸ್ ತೋರಿಸಿರೋ ತರ ಅಂಡ್ 60 crores ಅನ್ಅಕೌಂಟೆಡ್ ಕ್ಯಾಶ್ ಯೂಸ್ ಮಾಡಿ ಡಿಲ್ಲಿನಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡಿರೋ ತರ ಅಪ್ಡೇಟ್ ಬಂದಿದೆ. ಈ ಫಾರ್ಮ್ ಲ್ಯಾಂಡ್ ತಗೊಳ್ಳೋದಕ್ಕೆ ಇಂಟರ್ಮೀಡಿಯೇಟ್ ಆಗಿರೋ ಅವರಿಗೆ ಇವರು ಮೇಜರ್ ಆಗಿ ಪೇಮೆಂಟ್ ನ ಕ್ಯಾಶ್ ಅಲ್ಲಿ ಕೊಟ್ಟಿರೋ ತರ ಅವ್ರು ಒಪ್ಕೊಂಡಿದ್ದಾರೆ. ಅಂಡ್ ಇದರ ಜೊತೆಗೆ ಇವರು ಚಾರ್ಟರ್ಡ್ ಫ್ಲೈಟ್ ಯೂಸ್ ಮಾಡಿರೋ ತರ ಅನದರ್ 50 crores ಬೋಗಸ್ ಎಕ್ಸ್ಪೆನ್ಸ್ ಅನ್ನು ತೋರಿಸಿರೋ ತರ ಇದರಲ್ಲಿ ಅಪ್ಡೇಟ್ಸ್ ಅಲ್ಲಿ ಇದೆ. ಈ ಅಪ್ಡೇಟ್ ಬಂದಿರೋದ್ರಿಂದ ಇವತ್ತು ಮಾರ್ನಿಂಗ್ ಹೀರೋ ಮೋಟೋಕಾರ್ಪ್ ಸ್ಟಾಕ್ ನಲ್ಲಿ ತುಂಬಾ ಪ್ರೆಷರ್ ಕಾಣಿಸಿದೆ. ಅದಾದ್ಮೇಲೆ ಸ್ವಲ್ಪ ರಿಕವರಿ ಆಗಿ ಕೊನೆಗೆ ಇವತ್ತಿನ ಸೆಷನ್ ಅಲ್ಲಿ 2% ಕರೆಕ್ಟ್ ಆಗಿದೆ. ಇದರ ರಿಲೇಟೆಡ್ ಆಗಿ ಇನ್ನು ಹೀರೋ ಮೋಟೋಕಾರ್ಪ್ ಇಂದ ಯಾವ ತರ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.